ಎಲ್ಲರಿಗೂ ಶುಭೋದಯ ಮಕ್ಕಳೇ. ಇವತ್ತಿನ ತರಗತಿಯಲ್ಲಿ ಒಬ್ಬರು ಅದ್ಭುತ ಸಾಧಕ, ಬಹುಶಃ ಒಂದು ಪದ ಇದೆ, ಮಹಾಧೀಮಂತ. ಎಲ್ಲರಿಗೂ ಹೇಳಕ್ಕಾಗಲ್ಲ, ಅಂತ ಧೀಮಂತ ವ್ಯಕ್ತಿತ್ವ ಇರೋರಿಗೆ ಮಾತ್ರ ಹೇಳಲು ಸಾಧ್ಯ. ಸಮಾಜದಲ್ಲಿ ನಮಗೆ ಯಾವ ಕೆಲಸಗಳು ಖುಷಿ ಕೊಡ್ತಾರೆ ಹೇಳ್ತೀರಾ? ಎಂತ ಕೆಲಸಗಳು ಖುಷಿ ಕೊಡ್ತಾರೆ ಹೇಳಿ? ಬೇರೆಯವರಿಗೆ ಒಳ್ಳೇದು ಮಾಡೋದು. ಒಳ್ಳೇದು ಮಾಡೋದಂದ್ರೆ ಯಾವ ರೀತಿ? ಸಹಾಯ ಮಾಡೋದು. ಅವ್ರಿಗೆ ಏನಾದ್ರು ದೈಹಿಕ ಶ್ರಮ ಕೊಡ್ತಾ ಇದ್ರೆ, ಏನಾದ್ರು ಕಷ್ಟ ಅನುಭವಿಸ್ತಾ ಇದ್ರೆ ಆ ಕಷ್ಟ ಪರಿಹರಿಸೋದು ನೋಡೋದು. ಅದಕ್ಕೊಂದು ಕಥೆ ಹೇಳ್ತೀನಿ ನಿಮಗೆ, ಅದರಿಂದ ಸುಲಭವಾಗಿ ಅರ್ಥ ಆಗುತ್ತೆ. APJ ಅಬ್ದುಲ್ ಕಲಾಂ ಗೊತ್ತಲ್ವಾ? ಹೆಸರಾಂತ ವಿಜ್ಞಾನಿ ಹಾಗೂ ನಮ್ಮ ಭಾರತದ ರಾಷ್ಟ್ರಪತಿ ಆಗಿದ್ದರು. ಅವರು ರಾಷ್ಟ್ರಪತಿ ಆಗಿದ್ದಾಗ ಈ ಪತ್ರಿಕೆಯವರು ಅವ್ರ ಹತ್ರ ಹೋಗಿ ಕೇಳಿದ್ದಾರೆ, ಸರ್ ನಿಮಗೆ ಸರ್ ನಿಮಗೆ ನಿಮ್ಮ ಜೀವನದಲ್ಲಿ ತುಂಬಾ ಖುಷಿ ಕೊಟ್ಟ ದಿನ ಅಥವಾ ತುಂಬಾ ಖುಷಿ ಕೊಟ್ಟಂತಹ ಯಾವ್ದಾದ್ರು ಘಟನೆ ನೆನಪಿದೆಯಾ ಅಥವಾ ಘಟನೆ ಇದೆಯಾ? ಬಹುಶಃ ಅವ್ರು ಏನು ಊಹೆ ಮಾಡಿದ್ರು, ಪತ್ರಕರ್ತರಲ್ಲ, ಅವರು ರಾಷ್ಟ್ರಪತಿ ಹುದ್ದೆಗೆ ಇರಲ್ಲ, ಬಹುಶಃ ಅದು ಇವ್ರ ಜೀವನದಲ್ಲಿ ತುಂಬಾ ಖುಷಿ ಕೊಟ್ಟದ್ದೇನೋ ಅಂತ ತಿಳ್ಕೊಂಡಿದ್ರು. ಅಥವಾ ಸಬ್ಮರೀನ್ ಹೋಗಿದ್ರು. ಸಬ್ಮರೀನ್ ಅಂದ್ರೆ ಗೊತ್ತಾ? ಜಲಾಂತರ್ಗಾಮಿ ನೌಕೆ, ನೀರೊಳಗೆ ಸಮುದ್ರದೊಳಗೆ ಹೋಗುತ್ತೆ, ಅದರಲ್ಲಿ ಹೋಗಿದ್ರು. ಆ ಅನುಭವ ನನಗೆ ಬಹಳ ಖುಷಿ ಕೊಡ್ತು ಅಂತ ಹೇಳ್ತಾರೋ ಏನೋ ಹೇಳ್ತಾರೆ ಅಂತ ಅವರು ಹೇಳ್ಕೊಂಡಿದ್ರು. APJ ಅಬ್ದುಲ್ ಕಲಾಂ ಅವನು ಹೇಳಿದ್ರು, ಅವನು ಹೇಳಿಲ್ಲ, ಯಾವ್ದೋ ಬೇರೆ ಹೇಳಿದಂತೆ ಘಟನೆ. ಒಂದ್ಸರಿ ಅವರು ಪೋಲಿಯೋ ಪೀಡಿತ ಮಕ್ಕಳಿರುವಂತ ಒಂದು ಆಶ್ರಮಕ್ಕೆ ಹೋಗಿದ್ರು, ಒಂದು ಸಂಸ್ಥೆಗೆ ಹೋಗಿದ್ರು. ಪೋಲಿಯೋ ಅಂದ್ರೆ ಗೊತ್ತಲ್ಲ, ಕಾಲುಗಳೆಲ್ಲ ಸ್ವಾಧೀನ ಇರಲ್ಲ. ಈಗ ಪೋಲಿಯೋ ನಿರ್ಮೂಲನೆ ಮಾಡೋ ಸಲುವಾಗಿ ಪ್ರತಿ ವರ್ಷ 2-3 ಸಾರಿ ಮತ್ತೆ ಅಲ್ಲಲ್ಲಿ ಮನ್ಮನೆಗೆ ಹೋಗಿ ಪೋಲಿಯೋ ಲಸಿಕೆ ಹಾಕ್ತಾರೆ. ಈಗ ಸಂಪೂರ್ಣ ಪೋಲಿಯೋ ಮುಕ್ತ ಭಾರತ ಆಗಿದೆ. ಆದ್ರೆ ಸ್ವಲ್ಪ ಹಿಂದೆ ಬಹಳ ಪೋಲಿಯೋಕ್ಕೆ ಒಳಗಾಗಿರೋ ಮಕ್ಕಳಿದ್ರು. ಅಲ್ಲಿ ಹೋದಾಗ ಆ ಮಕ್ಕಳು ನೋಡಿ ಬಹಳ ಅವರಿಗೆ ಸಂಕಟ ಆಯ್ತು. ಎಷ್ಟು ಸಂಕಟ ಆಯ್ತು ಪಾಪ. ಅವು ಆಟಾಡೋ ವಯಸ್ಸು, ಬಿಡುಗು ಬುದ್ಧಿ ಅಲ್ವಾ? ನೀವು ಆ ಸ್ಥಿತಿಗೆ ಇದ್ದೀರ. ಕಾಲು ಓಡಾಡಕ್ ಬರ್ತಿಲ್ಲ, ಅದರಲ್ಲೇ ಏನೋ ಕಷ್ಟಪಟ್ಟು ಈ ಕೃತಕವಾಗಿ ಕಾಲುಗಳನ್ನು ಹಾಕೊಂಡು, ಯಾವುದು ಲೋಹದ ಕಾಲುಗಳನ್ನು ಹಾಕೊಂಡು ಅದರಲ್ಲೇ ಹೇಗೋ ಓಡಾಡ್ಕೊಂತ ಆಡ್ತಾ ಇದ್ದಾನೆ. ಪಾಪ ಅವರ ಬಾಲ್ಯನ, ಅವರ ನ್ಯೂನತೆ ಕಿತ್ಕೊಂಡ್ತಾ ಇತ್ತು. ಅಷ್ಟು ಚೆನ್ನಾಗಿ ಓಡಕ್ ಆಗ್ತಿರ್ಲಿಲ್ಲ, ಎಲ್ಲದಲ್ಲಿ ಇದ್ದಕ್ ಆಗ್ತಿರ್ಲಿಲ್ಲ, ಕೂರಕ್ ಆಗ್ತಿರ್ಲಿಲ್ಲ, ಬಹಳ ಕಷ್ಟಪಡ್ತಾ ಇದ್ರು. ಅಬ್ದುಲ್ ಕಲಾಂ ಮತ್ತೆ ಅವರ ಸ್ನೇಹಿತರು ಅಲ್ಲಿ ಹೋದಾಗ ಮಕ್ಕಳ ಸ್ಥಿತಿ ನೋಡಿ ಬಹಳ ಮೊಮ್ಮಲ ಮಲಗಿದೆ. ಮಲಗಿ ಏನಾದ್ರೂ ಇವ್ರಿಗೆ ಒಂದು ವ್ಯವಸ್ಥೆ ಮಾಡ್ಬೇಕಲ್ಲ, ಏನಾದ್ರೂ ನಮ್ಮ ಕೈಲಿ ಏನಾದ್ರು ಸಹಾಯ ಮಾಡ್ಬೇಕಲ್ಲ ಅಂತ ಯೋಚನೆ ಮಾಡಿ ಕ್ಯಾಲಿಪರ್ಸ್ ಅಂತ ಬರುತ್ತೆ. ಕೇಳಿದ್ರೆ ಕ್ಯಾಲಿಪರ್ಸ್ ಅಂತ ಏನಂದ್ರೆ ಅದು ಹಗುರವಾದಂತಹ ರಬ್ಬರ್, ತುಂಬಾ ಹಗುರ. ಅಂತಹ ಕ್ಯಾಲಿಪರ್ಸ್ ಅನ್ನೋ ರಬ್ಬರ್ ಅಲ್ಲಿ ಅಂಗಾಂಗಗಳನ್ನು ಮಾಡಿ, ಅಂದ್ರೆ ಕಾಲು, ಕೃತಕ ಕಾಲವನ್ನೆಲ್ಲ ಮಾಡಿ ಅವನ್ನೆಲ್ಲ ತಗೊಂಡೋಗಿ ಆ ಮಕ್ಕಳಿಗೆ ಕೊಟ್ಟಾರೆ. ಆ ಮಕ್ಕಳು ಅವ್ನ ಹಾಕಂತಾರೆ, ಹಗುರ ಅಂದ್ರೆ ಹಗುರ, ವೇಗವಾಗಿ ನಡಿಬಹುದು, ಓಡ್ಬಹುದು, ಎದಳ್ಬಹುದು, ಕುತ್ಕೋಬಹುದು. ಅವ್ನ ಹಾಕೊಂಡ ಮಕ್ಕಳು ಕುಣಿದಾಡಿದಂತೆ ಆ ಮಕ್ಕಳು ನೋಡಿ ನನಗೆ ಆಯ್ತಲ್ಲ ಸಂತೋಷ. ಆ ಸಂತೋಷ ನನ್ನ ಜೀವಮಾನದಲ್ಲೇ ಯಾವತ್ತೂ ಯಾವ ಸನ್ನಿವೇಶಕ್ಕೂ ಆಗಿಲ್ಲ. ಅದು ನನ್ನ ಜೀವನದ ಅದ್ಭುತವಾದ ಘಟನೆ, ಯಾವಾಗಲೂ ನಾನು ಸ್ಮರಿಸಿಕೊಳ್ಳುವಂತಹ ಘಟನೆ, ಯಾವಾಗಲೂ ನನ್ನ ನೆನಪಿನಲ್ಲಿ ಉಳಿದುಕೊಳ್ಳುವಂತಹ ಘಟನೆ, ನನ್ನ ಜೀವನದಲ್ಲಿ ತುಂಬಾ ಖುಷಿ ಕೊಟ್ಟಂತ ಘಟನೆ ಅದು ಅಂತ ಹೇಳಿದ್ದಾರೆ. ಮಕ್ಕಳ, ನಿಮಗೆ ಈ ಅಬ್ದುಲ್ ಕಲಾಂ ಅವ್ರು ಹೇಳ್ಕೊಂಡಂತಹ ಈ ಮಾತಿನಲ್ಲಿ ನಮ್ಗೆ ಏನರ್ಥ ಆಗುತ್ತೆ? ಏನರ್ಥ ಆಗುತ್ತೆ?
ಏನಂತ ಆಗುತ್ತೆ? ನಾವು ವೆರಿ ಗುಡ್. ಬೇರೆ ಖುಷಿಲಿ ನಮ್ ಖುಷಿ ಕಂಡ್ರಿದೆಯಲ್ಲ, ಈಗ ಎಲ್ಲೋ ಹೋಗಿರ್ತೀರಾ, ಯಾರೋ ನೋಡ್ತೀರಾ, ಅಸಹಾಯಕರ ನೋಡ್ತೀರಾ, ವಯಸ್ಸಾಗಿರೋರು ಒಂದು ಸಣ್ಣ ಉದಾಹರಣೆ ಕೊಡೋದು, ಒಂದು ಕೊಡ್ಪಾನ ಹೊತ್ಕೊಂಡು ಹೋಗ್ತಾ ಇರ್ತಾರೆ, ಆಗ್ತಿರಲ್ಲ, ಒದ್ದಾಡ್ಕೊಂಡು ಹೋಗ್ತಾ ಇರ್ತಾರೆ. ಅಯ್ಯೋ ಅಯ್ಯೋ ಅಜ್ಜಿ ಕೊಡಜ್ಜಿ, ಅಜ್ಜ ಕೊಡಜ್ಜ ಬೈ, ನಾನು ಆಗ್ತಿನಿಂದ ಎತ್ಕೊಂಡು ಹೋಗಿ ಅವ್ರ ಮನೆಗೆ ನೀರ್ ಹಾಕಿ ಇನ್ನೊಂದೆರಡು ಕೊಡ ಹಾಕ್ಲಾ ಅಂತ ಹಾಕಿದ್ಮೇಲೆ ಆ ವಯಸ್ಸಾಗಿರೋ ಅಜ್ಜ ಅಥವಾ ಅಜ್ಜಿ ಏನೋ ಒಂದು ಹೇಳಿ ಆಶೀರ್ವಾದ ಮಾಡ್ತಾರಲ್ಲ, ಏನಂತ ಮಾಡ್ತಾರೆ? ಮಗ ಯಾರು ಮಗನಪ್ಪ ನೀನು 100 ವರ್ಷ ಚೆನ್ನಾಗಿ ಬದುಕಪ್ಪ ಬಾಳಪ್ಪ ಅಂತ ಆಶೀರ್ವಾದ ಮಾಡ್ತಾರೆ. ಅವಾಗ ನಮಗೆ ಆಗತ್ತಲ್ಲ ಖುಷಿ, 1 ಕೋಟಿ ರೂಪಾಯಿ ಕೊಟ್ಟರು ಆಗಲ್ಲ ಖುಷಿ. ಇನ್ನೊಬ್ಬರ ಒಳಿತಲ್ಲೇ ನಮ್ಮ ಒಳಿತನ್ನ ಕಾಣುವಂತಹ ಗುಣ ಇದೆಯಲ್ಲ, ಸ್ವಾಭಿಮಾನದಿಂದ ಬದುಕ್ತಕ್ಕಂಥದ್ದು, ಪರೋಪಕಾರಿಯಾಗಿ ಬದುಕ್ತಕ್ಕಂಥ ಗುಣ ಇದೆಯಲ್ಲ, ಅದು ನಮ್ಮ ಜೀವನದಲ್ಲಿ ಯಾವಾಗಲೂ ನಮ್ಮನ್ನ ಅತ್ಯಂತ ಖುಷಿಯಾಗಿರುತ್ತೆ. ಅದೇ ರೀತಿ ಬದುಕಿರೋ ಸಾವಿರಾರು ಜನ, ಲಕ್ಷಾಂತರ ಜನ ಇದ್ದಾರೆ. ಅವ್ರ ಮಾರ್ಗವನ್ನು ನಾವು ಹಿಡಿಬೇಕು. ನಮ್ಮ ಕನ್ನಡ ನಾಡಿನಲ್ಲಿ ಅಂತ ಮಾನವೀಯರು ಬಹಳಷ್ಟು ಜನ ಇದ್ದಾರೆ. ನೀವು DVG ಹೆಸರು ಕೇಳಿರ್ಬೋದು, ಹೆಸರು ಕೇಳಿರ್ಲೇಬೇಕು. ನಮ್ಮ ಕನ್ನಡ ಸಾಹಿತ್ಯ ಕಂಡಂತಹ ಮಹೋನ್ನತ ಜ್ಞಾನಿ, ಮಹೋನ್ನತ ಧೀಮಂತ ವ್ಯಕ್ತಿತ್ವದ ಒಬ್ಬ ವ್ಯಕ್ತಿ ಅಂತಂದ್ರೆ ಅದು DVG. DVG ಅಂದ್ರೆ ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ. ಕನ್ನಡದಲ್ಲಿ ಮಂಕುತಿಮ್ಮನ ಕಗ್ಗ, ಮರುಳಮುನಿಯನ ಕಗ್ಗ, ಮಹೋನ್ನತ ಕೃತಿಗಳನ್ನ ಕೊಟ್ಟಂತಹ ನೋಡೋ ಆಧುನಿಕ ವೇದಾಂತ ಅಂತಾನೆ ಅವರನ್ನು ಕರಿತೀವಿ. ಮಹರ್ಷಿ ಪ್ರಾಯರು ಅಂತ ಕರಿತೀವಿ. ಸುಮಾರು DVG ಕನ್ನಡದಲ್ಲಿ ರಚಿಸಿದ್ದು 66 ಕೃತಿಗಳನ್ನು, ಒಂದು ಸುಮಾರು 8,000 ಪುಟಗಳಷ್ಟು ಸಾಹಿತ್ಯವನ್ನು ಕೊಟ್ಟಿದ್ದಾರೆ. ಆ ಸಾಹಿತ್ಯದ ಒಂದೊಂದು ಪುಟನೂ ಕೂಡ ರತ್ನ. DVG ಕನ್ನಡ ಸಾಹಿತ್ಯದ ಅತ್ಯಂತ ಶ್ರೀಮಂತ ಸಾಹಿತ್ಯ. ನೋಡಿದ್ರಾ DVG? ಕಟ್ಟಿದ್ರಾ? ಇವರು DVG ಕನ್ನಡ ಸಾಹಿತ್ಯದ ಅತ್ಯಂತ ಶ್ರೀಮಂತ ಸಾಹಿತಿ, ಬಹುಶ್ರುತ ವ್ಯಕ್ತಿತ್ವ ಇವರು. ಬರೀ ಸಾಹಿತಿ ಮಾತ್ರ ಅಲ್ಲ, ಒಬ್ಬ ಅತ್ಯುತ್ತಮ ಪತ್ರಕರ್ತ, ಸಂಪಾದಕ, ರಾಜಕಾರಣಿ, ಇಷ್ಟೆಲ್ಲದರಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡಂತವರು, ಅರ್ಥಬದ್ಧವಾದಂತಹ ಜೀವನವನ್ನು ಮಾಡಿದಂತವರು. ಒಂದ್ಸಾರಿ ಅವ್ರಿಗೆ ಯಾವುದೋ ಬಹುಮಾನ ಬಂತು. ಹಿಂದಿನ ದಿವಸ 1,00,000 ರೂಪಾಯಿ ಚೆಕ್ ಅನ್ನು ಅವ್ರಿಗೆ ಬಹುಮಾನ ಕೊಟ್ಟಿದ್ದಾರೆ. 1,00,000 ರೂಪಾಯಿ ಚೆಕ್. ಅದು ಗೊತ್ತಿರೋ ಒಬ್ಬ ವ್ಯಕ್ತಿ ಇದ್ದ. ಅವ್ರ ಮನೆ ಸಮೀಪನೇ ಒಂದು ಅಂಗಡಿ ಇದ್ದ, ಕಿರಾಣಿ. ಯಾವ ಮನೆ ಸಮೀಪ? DVG ಮನೆ ಸಮೀಪ. ಆ ಕಿರಾಣಿ ಅಂಗಡಿಗೆ DVG ಬಂದವರೆ ಒಂದು ಚೀಟಿ ಕೊಟ್ಟರು. ಆ ಚೀಟಿ ಅವನು ಓದಿ ಸ್ವಲ್ಪ ಕಿರಾಣಿ ಸಾಮಾನು ಕಟ್ಕೊಡ್ತಾನೆ. ತಗೊಂಡು ಅವ್ರ ಮನೆಗೆ ಹೋದ. ಇಲ್ಲಿ ಪಕ್ಕದಾಗ ನೋಡ್ತಿದ್ನಲ್ಲ, ಅವನಿಗೆ ಏನು ಬರ್ಕೊಟ್ರು ಚೀಟಿ ಅಂತ ಆಶ್ಚರ್ಯ ಆಯ್ತು. ತಡಿ ನೋಡೋಣ ಅಂತೇಳಿ ಆ ಕಿರಾಣಿ ಅಂಗಡಿಯವನ ಹತ್ರ ಹೋಗಿ ಆ ಚೀಟಿ ಇಸ್ಕೊಂಡು ನೋಡಿದಂತೆ. ಅದ್ರಲ್ಲಿ ಬರ್ದಿತ್ತಂತೆ ಏನಂತ, ನನ್ನ ಹತ್ರ ಇವತ್ತು ಹಣ ಇಲ್ಲ, ಮನೆಗೆ ನೆಂಟರಿಷ್ಟು ಬಂದಿದ್ದಾರೆ, ಹಾಗಾಗಿ ನಾನು ಮರ್ಯಾದೆ ಗಂಜಿ ಈ ಚೀಟಿ ಕೊಡ್ತಾ ಇದ್ದೀನಿ, ದಯಮಾಡಿ ಮುಂದಿನ ದಿನಗಳಲ್ಲಿ ಸಾಲ ತೀರಿಸ್ತೀನಿ, ನನಗೆ ಇವತ್ತು ಬೇಕಾದಂತಹ ಸಕ್ಕರೆ, ಟೀ ಪುಡಿ ಮುಂತಾದ ಕೆಲವು ದಿನಸಿ ಸಾಮಗ್ರಿಗಳನ್ನು ಕೊಡಿ ಅಂತ ಬರೀತಾರೆ. ಅಂದ್ರೆ ಹಿಂದಿನ ದಿವಸ 1,00,000 ರೂಪಾಯಿ ಬಹುಮಾನ ಬಂದಿದ್ದು ಚೆಕ್ ಅಲ್ಲಿ, ನನ್ನ ಬ್ಯಾಂಕ್ಗೆ ಹಾಕಿ ಸಾಕಾಗಿತ್ತು. ಆದ್ರೆ ವ್ಯಕ್ತಿ
ಅಷ್ಟು ಸ್ವಾಭಿಮಾನಿಯಿಂದ ಸರ್ಕಾರದ ಹಣನೇ ಅವರಿಗೆ ಉದಾಸೀನ ಬೇಕಾಗಿಲ್ಲ. ಡಿವಿಜಿ ಮರಣ ಹೊಂದಿದ ಸಂದರ್ಭದಲ್ಲಿ ಅವರ ಒಂದು ಟ್ರಂಕ್ ಅನ್ನ ತೆಗೆದು ನೋಡಿದ್ರೆ ಆ ಟ್ರಂಕ್ ತುಂಬಾ ಚೆಕ್ಗಳಿದ್ವಂತೆ. ಅವ್ರು ಏನವತ್ತು ಬಹುಮಾನ ಬಂದಿತ್ತು, ಆ ಬಹುಮಾನವನ್ನ ಅವರು ಒಂದು ಸಂಸ್ಥೆ ಕಟ್ಟಿದ್ರು, ಗೋಖಲೆ ಸಂಸ್ಥೆ ಅಂತ. ಆ ಸಂಸ್ಥೆ ಕೊಟ್ಬಿಟ್ರಂತೆ. ಅಷ್ಟು ಉದಾರಿ ಡಿವಿಜಿ. ಡಿ ಅಂದ್ರೆ ದೇವನಹಳ್ಳಿ, ವಿ ಅಂದ್ರೆ ವೆಂಕಟರಮಣಯ್ಯ ಗುಂಡಪ್ಪ. ಇಂಥ ಮಹೋನ್ನತ ವ್ಯಕ್ತಿತ್ವದ ಡಿವಿಜಿ ಅವರ ಬಗ್ಗೆ ನಾವು ಈ ತರಗತಿಯಲ್ಲಿ ತಿಳ್ಕೊಳ್ತಾ ಇದ್ದೀವಿ. ಇದನ್ನ ನಾವು ಕನ್ನಡ ಸಾಹಿತ್ಯದಲ್ಲಿ ಲಕ್ಷ್ಮೀನಾರಾಯಣ ಭಟ್ಟ ಅಂತ ಬರ್ತದೆ. NS ಲಕ್ಷ್ಮೀನಾರಾಯಣ ಭಟ್ಟ. NS ಲಕ್ಷ್ಮೀನಾರಾಯಣ ಭಟ್ಟ ಅವರು ಸಾಹಿತ್ಯ ರತ್ನ ಸಂಪುಟ ಅನ್ನೋ ಕೃತಿ ಬರೀತಾರೆ. ಯಾವ ಕೃತಿ? ಸಾಹಿತ್ಯ ರತ್ನ ಸಂಪುಟ. ಈ ಕೃತಿ ಕನ್ನಡಕ್ಕೆ ಉದಾತ್ತತೆಯನ್ನು ತೋರಿದಂತಹ ಮಹನೀಯರ ಚಿತ್ರಣಗಳೇ ಇದ್ದಾವೆ. ಆ ಪುಸ್ತಕದಿಂದ ಆಯ್ಕೆ ಮಾಡಿಟ್ಟಿರೋದು. ಇನ್ನ ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ಟ. ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ಟ ನೋಡಿ, ಇವರು ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ಟ. ಇವ್ರ ಹೆಸರು ಕೇಳಿಲ್ಲ, ಆದ್ರೆ ಮಕ್ಕಳ ಗೀತೆಗಳನ್ನ ಅತಿ ಜನಪ್ರಿಯವಾದಂತಹ ಮಕ್ಕಳ ಗೀತೆಗಳನ್ನ ಬರೆದಂತವರು ಲಕ್ಷ್ಮೀನಾರಾಯಣ ಭಟ್ಟ ಅವರು. ಸುಮಾರು ಇದ್ದಾರೆ. ನೀವು ಅಂತ ಹಾಡುಗಳಲ್ಲಿ ಕೆಲವೊಂದನ್ನು ಕೇಳಿದಲ್ವಾ? ಗೇ ಗೇ ಮಂಗಣ್ಣ ಕಡ್ಲೆಕಾಯಿ ಮಂಗಣ್ಣ, ಕೊಂಬೆಯಿಂದ ಕೊಂಬೆಗೆ ಹೈ ಜಂಪ್ ಮಾಡೋ ಹನುಮಣ್ಣ. ಕೇಳಿದ್ರ? ಇನ್ನೊಂದಂತೂ ಬಹಳ ಜನಪ್ರಿಯ, ಬಾಳ ಮಳ್ಳ ಮಿಸ್ಸು, ಏನ್ ಹೇಳಿದ್ರು ಎಸ್ ನಕ್ಕ ನಕ್ಕ. ಇಂತ ಅದ್ಭುತವಾದಂತಹ ಮಕ್ಕಳ ಗೀತೆಗಳನ್ನ ಬರೆದಂತವರು, ಭಾವಗೀತೆಗಳಿಗೆ ಹೆಸರಾದಂತವರು NS ಲಕ್ಷ್ಮೀನಾರಾಯಣ ಭಟ್. ಇವರು ಶಿವಮೊಗ್ಗದಲ್ಲಿ ಜನಿಸಿದ್ದು 29/10 ಅಂದ್ರೆ ಅಕ್ಟೋಬರ್ 1936 ಶಿವಮೊಗ್ಗದಲ್ಲಿ ಜನಿಸಿದ್ದು. ತಂದೆ ಹೆಸರು ಶಿವರಾಮ್ ಭಟ್ಟ, ತಾಯಿ ಹೆಸರು ಮೂಕಾಂಬಿಕಾ. ತಂದೆ ಹೆಸರು ಶಿವರಾಮ ಭಟ್ಟ, ತಾಯಿ ಹೆಸರು ಮೂಕಾಂಬಿಕೆ. ಬೆಂಗಳೂರು ವಿಶ್ವವಿದ್ಯಾಲಯದ ಅಧ್ಯಯನ ಕೇಂದ್ರದಲ್ಲಿ ಪ್ರಾಧ್ಯಾಪಕರಾಗಿ, ನಿರ್ದೇಶಕರಾಗಿ, ಆ ಫ್ಯಾಕಲ್ಟಿಯ ಡೀನ್ ಆಗಿ ಸೇವೆಯನ್ನು ಸಲ್ಲಿಸಿದಂತವರು. ಇವರು ಅದ್ಭುತವಾದಂತಹ ಕನ್ನಡ ಭಾವಗೀತ ರಚನಾಕಾರ, ಸಮರ್ಥ ಅನುವಾದಕ, ವಿದ್ವಾಂಸ, ವಾಗ್ಮಿಯಾಗಿ ಕನ್ನಡ ಸಾಹಿತ್ಯದಲ್ಲಿ ಗುರುತಿಸಿಕೊಂಡಂತವರು. ಇವರ ಪ್ರಮುಖ ಕವನ ಸಂಕಲನಗಳು ಯಾವಪ್ಪ ಅಂತಂದ್ರೆ ವೃತ್ತ, ಚಿತ್ರಕೂಟ, ಸುಳಿ ಅನ್ನುವಂತ ಪ್ರಸಿದ್ಧ ಧ್ವನಿ ಸುರುಳಿಗಳನ್ನ ಇವರು ಬಿಡುಗಡೆ ಮಾಡಿದ್ದಾರೆ. ದೀಪಿಕಾ, ಭಾವಸಂಗಮ, ಬಂದೇ ಬರುತ್ತಾವ ಕಾಲ, ಬಾರೋ ವಸಂತ, ಅಭಿನಂದನ, ಭಾವೋತ್ಸವ, ಪ್ರೇಮಧಾರೆ ಅನ್ನುವಂತಹ ಮಕ್ಕಳ ಧ್ವನಿ ಸುರುಳಿಗಳನ್ನ ಇವರು ಬರೆದಿದ್ದಾರೆ. ಅಂದ್ರೆ ಧ್ವನಿ ಸುರುಳಿಗಳು ಆಗಿದ್ದಾವೆ. ಇವರು ಬರೆದಂತಹ ಗೀತೆಗಳು ಧ್ವನಿ ಸುರುಳಿಗಳಾಗಿದ್ದಾವೆ. ನಂದನ, ಕಿನ್ನರಿ, ನವಿಲುಗರಿ, ಕಿಶೋರಿ ಮುಂತಾದ 10 ಸಾಹಿತ್ಯ ಸಾಧಕರ ಜೀವನ ಘಟನೆಗಳ ಮೇಲೆ ಬೆಳಕು ಚೆಲ್ಲುವಂತಹ ಸಾಹಿತ್ಯ ರತ್ನ ಸಂಪುಟ ಅನ್ನೋ ಕೃತಿಯನ್ನು ಬರೆದಿದ್ದಾರೆ. 2000ನೇ ಇಸ್ವಿಯಲ್ಲಿ ಹೂಸ್ಟನ್ನಲ್ಲಿ ನಡೆದಂತಹ, ಅಮೆರಿಕದ ಹೂಸ್ಟನ್ ನಲ್ಲಿ ನಡೆದಂತಹ ಅಮೆರಿಕ ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನದ ಕವಿಗೋಷ್ಠಿಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದ್ರು. ಇವರಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ, ಶಿವರಾಮ್ ಕಾರಂತ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ, ಆರ್ಯಭಟ ಪ್ರಶಸ್ತಿ ಮೊದಲಾದ ಪ್ರಶಸ್ತಿಗಳು ಇವರ ಸೇವೆಗೆ ಸಲ್ಲಿದೆ. ಅವರ ಸಾಹಿತ್ಯ ರತ್ನ ಸಂಪುಟ, ಸಾಹಿತ್ಯ ರತ್ನ ಸಂಪುಟ ಎನ್ನುವ ಕನ್ನಡ ನಾಡಿನ ಸಾಧಕರ ಮೇಲೆ ಬೆಳಕು ಚೆಲ್ಲುವಂತಹ ಕೃತಿಯಿಂದ ಆಯ್ಕೆ ಮಾಡಿ ಪ್ರಸ್ತುತ ನಮಗೆ ಪಾಠ ಇಟ್ಟಿದ್ದಾರೆ. ಆ ಪಾಠದ ಹೆಸರೇ ಸಾರ್ಥಕ
ಎಂದರು. ಅದಕ್ಕಾಗಿ ಅವರಿವರ ಮೂಲಕ ಪ್ರಯತ್ನ ಕೂಡ ಮಾಡಿದರು. ಆ ಕಾಲದ ದೊಡ್ಡ ದಿವಾನರನ್ನು ತಮ್ಮ ಸ್ನೇಹಕ್ಕಾಗಿ ಹೀಗೆ ಹಾತರಿಯುವಂತೆ ಮಾಡಿದ ವ್ಯಕ್ತಿಯನ್ನು ಸಾಮಾನ್ಯರೇ. ಹಾಗೆಂದು ಅವರೇನು ದೊಡ್ಡ ದೊಡ್ಡ ಡಿಗ್ರಿ ಪಡೆದವರಲ್ಲ. SSLC ಕೂಡ ದಾಟದ ಓದು. ಭಾರಿ ಶ್ರೀಮಂತರೋ ಎಂದರೆ ದಿನ ದಿನದ ಅಗತ್ಯ ಪೂರೈಸಿದ್ದೇ ಹೆಚ್ಚು ಎನ್ನುವಂತಹ ಕೆಲಸ. ಸರ್ಕಾರಿ ಉದ್ಯೋಗ ಬದಲಾಗಿ ದೊಡ್ಡ ಅಧಿಕಾರದ ಮಾತದ್ದು ಇಲ್ಲವೇ ಇಲ್ಲ. ಆದರೆ ಮೈಸೂರು ರಾಜ್ಯದ ಪರಮೋಚ್ಚ ಅಧಿಕಾರ ಹಿಡಿದಿದ್ದ ಮಿರ್ಜಾ ಸಾಹೇಬರಿಗೂ ಅವರ ಸ್ನೇಹ ತಪ್ಪಿತೆನಿಸಿ ಕಳವಳಗೊಂಡಿದ್ದರು. ಇಂಥ ಸತ್ವಶಾಲಿ ವ್ಯಕ್ತಿತ್ವ ಡಿವಿಜಿಗೆ ಬಂದದ್ದು ಹೇಗೆ? ಕೇವಲ ಶೀಲ, ವಿವೇಕ, ನಿಸ್ಪೃಹತೆ, ಸ್ವಯಂ ಆರ್ಥಿಕ ಪಾಂಡಿತ್ಯ, ಸಾರ್ವಜನಿಕ ಹಿತಾಸಕ್ತಿಗಳ ಬಲದಿಂದ ಮಿರ್ಜಾರ ಕಾಲಕ್ಕೆ ಡಿವಿಜಿ ದೊಡ್ಡ ಮೇಧಾವಿ ಎಂದು ವಿದ್ಯಾವಂತರ ವಲಯದಲ್ಲಿ ಹೆಸರಾಗಿದ್ದರು. ಡಿವಿಜಿಯವರ ಹುಟ್ಟೂರು ಕೋಲಾರ ಜಿಲ್ಲೆಗೆ ಸೇರಿದ ಮುಳಬಾಗಿಲು. ಅವರದು ವೇದಶಾಸ್ತ್ರ ಸಂಪನ್ನರಾದ ಹಿರಿಯರಿದ್ದ ಕುಟುಂಬ. ಅವರ ತಂದೆ ವೆಂಕಟರಮಣಯ್ಯ, ತಾಯಿ ಅಲನೀಲಮ್ಮ. ಡಿವಿಜಿಯವರ ಮನಸ್ಸಿನ ಮೇಲೆ ಬಹಳ ಪ್ರಭಾವ ಬೀರಿದ ವ್ಯಕ್ತಿಗಳು ಇಬ್ಬರು. ಒಬ್ಬರು ಅವರ ಅಜ್ಜಿ, ಎಂದರೆ ತಾಯಿಯ ತಾಯಿ ಸಾಕಮ್ಮ. ಮಹರ್ಷಿ ಪ್ರಾಯರಾದ ಚೇತನ ಎಂದು ಡಿವಿಜಿ ಅವರನ್ನು ವರ್ಣಿಸಿದ್ದಾರೆ. ಇನ್ನೊಬ್ಬರು ಅವರ ಸೋದರ ಮಾವ ತಿಮ್ಮಪ್ಪ. ಪ್ರಸಿದ್ಧ ಕೃತಿಯಾದ ಮಂಕುತಿಮ್ಮನ ಕಗ್ಗದಲ್ಲಿ ತಿಮ್ಮ ಅವರ ಹೃದಯ ಸ್ಪರ್ಶಿಯಾದ ಚಿತ್ರಣವಿದೆ. ಆ ಚಿತ್ರಣಕ್ಕೆ ಆಧಾರವಾದ ವ್ಯಕ್ತಿತ್ವ ಈ ತಿಮ್ಮಪ್ಪನವರದೇ. ಡಿವಿಜಿ ಮುಳಬಾಗಿಲಿನ ಆಂಗ್ಲೋ ವರ್ನಾಕ್ಯುಲರ್ ಶಾಲೆಯಲ್ಲಿ ಲೋವರ್ ಸೆಕೆಂಡರಿ ಶಿಕ್ಷಣವನ್ನು ಪೂರ್ಣಗೊಳಿಸಿದರು. ಮುಂದಿನ ಓದಿಗೆ ಬೇರೆ ಊರಿಗೆ ಹೋಗಬೇಕು. ಆದರೆ ಹಣದ ಅನುಕೂಲವಿಲ್ಲ. ಓದು ಇಲ್ಲಿಗೆ ಸಾಕು ಎಂದು ತಂದೆ ಅಜ್ಜಿ ತೀರ್ಮಾನಿಸಿದರು. ಆದರೆ ಡಿವಿಜಿ ಅವರ ಭಾಗ್ಯ ಎಂಬಂತೆ ಅವರ ಸಹಾಯಕ್ಕೆ ಬಂದವನು ರಸೂಲ್ ಖಾನ್. ಆತನೊಬ್ಬ ಬಂಡಿ ಹೊಡೆಯುವ ವ್ಯಕ್ತಿ. ಬಡವ ಪ್ರಾಮಾಣಿಕ. ಡಿವಿಜಿ ಅವರ ತಂದೆಗೆ ಬೇಕಾಗಿದ್ದವನು. ಗುಂಡಣ್ಣ ತುಂಬಾ ಚುರುಕಾದ ಹುಡುಗ. ಅವನು ಮುಂದೆ ಓದಲೇಬೇಕು ಅಂತ ರಸೂಲ್ ಖಾನ್ ಹಠ ಹಿಡಿದು ಬಿಟ್ಟ. ನೀವೆಲ್ಲ ಏನಾದರೂ ಹೇಳಿ, ಅವನನ್ನು ನನ್ನ ಬಂಡಿಯಲ್ಲಿ ಕೂರಿಸಿಕೊಂಡು ಬೌರಿಂಗ್ಪೇಟೆಗೆ ಹೋಗ್ತೀನಿ. ಬೆಂಗಳೂರಿನ ರೈಲಿನಲ್ಲಿ ಕೂರಿಸಿ ಟಿಕೆಟ್ ಕೊಡಿಸಿ 1 ರೂಪಾಯಿ ಕೈ ಖರ್ಚಿ ಕೊಟ್ಟು ಬಿಡ್ತೀನಿ. ಅವನು ಓದು ಮಾತ್ರ ನಡೀಲೇಬೇಕು. ರಸೂಲ್ ಖಾನ್ನ ಈ ನಿರ್ಧಾರ ಎಲ್ಲರನ್ನು ದಂಗುಬಡಿಸಿತು. ಎಲ್ಲ ಅವನು ಹೇಳಿದಂತೆಯೇ ನಡೆಯಿತು. ಡಿವಿಜಿ ಬೆಂಗಳೂರನ್ನು ಕಂಡದ್ದು ಹೀಗೆ ರಸೂಲ್ ಖಾನ್ನ ಕೈಯಿಂದ. ಅಲ್ಲಿ ನಿಲ್ಲಿಸಿ. ಈಗೆಲ್ಲ ಮೌನ ಬರ್ಕೋಬೇಕು. ಪ್ರಶ್ನೆಗಳನ್ನು ಕೇಳ್ತೀನಿ, ಉತ್ತರ ಹೇಳಬೇಕು. ಅದಾದ್ಮೇಲೆ ನಿಮ್ಮ ಅರ್ಥೈಕೆ ನೋಡ್ಕೊಂಡು ಮತ್ತೆ ನಾನು ಇದಕ್ಕೆ ವಿವರಣೆಯನ್ನ ಹೇಳ್ತೀನಿ. ಅರ್ಥವಾಗಿರೋ ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ. 10 ನಿಮಿಷ ಓದ್ಕೊಳ್ಳಿ. 5 ನಿಮಿಷ ಓದ್ಕೊಂಡ್ರಲ್ಲ? 5 ನಿಮಿಷ ಕಾಲ ಓದ್ಕೊಂಡಿಲ್ಲ. ಈಗ ಈ ಚಿತ್ರದಲ್ಲಿ ಕಾಣ್ತಾ ಇದೆಯಲ್ಲ, ಇದು ಡಿವಿಜಿ ಅವರ ಹೆಸರಿನಲ್ಲಿ 1968ರಲ್ಲಿ ಬಿಡುಗಡೆ ಮಾಡಿದ ಅಂಚೆ ಚೀಟಿ. ಒಬ್ಬ ವ್ಯಕ್ತಿ ಹೆಸರಲ್ಲಿ ಅಂಚೆ ಚೀಟಿ ಬಿಡುಗಡೆ ಆಗುತ್ತೆ ಅಂತಂದ್ರೆ ಅಂತ ವ್ಯಕ್ತಿ ಎಂತವ್ರಿರ್ಬೋದು ಅಂತ ನೋಡ್ಬೇಕು ನೀವು. ಆಮೇಲೆ ಪುಸ್ತಕದಲ್ಲಿ ಇದೆ ಅಲ್ಲಲ್ಲಿ ಏನೋ ಮಿರ್ಜಾ ಇಸ್ಮಾಯಿಲ್ ಅಂತ ಹೆಸರಿದೆ. ನೋಡಿದ್ರೆ ಮಿರ್ಜಾ ಇಸ್ಮಾಯಿಲ್ ಇವರೇ ಮಿರ್ಜಾ ಇಸ್ಮಾಯಿಲ್. ಏನಾಗಿದ್ರು ಮೈಸೂರಿನ ದಿವಾನರಾಗಿದ್ರು. ಅಂದ್ರೆ ಮೈಸೂರು ಒಡೆಯರ್ ಕಾಲದಲ್ಲಿ ಮೈಸೂರ ಒಡೆಯ ರಾಜನನ್ನ ಬಿಟ್ರೆ ನಂತರದ ಸ್ಥಾನ ಯಾರ್ದು? ದಿವಾನರದ್ದು. ನಾವೆಲ್ಲ ಇದರಲ್ಲಿ ಬಳಸ್ತೀವಲ್ವಾ ಆಡುಮಾತಲ್ಲಿ, ಜವಾನಿಂದ ದಿವಾನಂವರೆಗೆ ಅಂತ. ಅತ್ಯಂತ ಕೆಳಹುದ್ದೆ ಜವಾನ್ ಹುದ್ದೆ, ಅತ್ಯಂತ ಮೇಲ್ಹುದ್ದೆ ದಿವಾನ್ ಹುದ್ದೆ ಅಂತ. ಮತ್ತೆ ಅವರ ಪ್ರತಿಮೆ ಇದೆ ನೋಡಿ, ಅವರ ಇದು ಸ್ಮಾರಕದಲ್ಲಿ ಈ ಒಂದು ಪ್ರತಿಮೆ ಕೂಡ ಇದೆ. ಈಗ ನಿಮಗೆ ಓದ್ಕೊಂಡ ಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ, ಯಾರು ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಿದ್ರೋ ಅವರಿಗೆ ಬಹುಮಾನ ಇದೆ. ಅನ್ಬೋದಾ? ಈಗ ಮೊದಲನೇ ಪ್ರಶ್ನೆ,
ಏಕಪಕ್ಷೀಯಾದಂತಹ ಒಂದು ಪಾತ್ರದ ನಿರ್ವಹಣೆ ಇದೆ. ಆ ಪಾತ್ರ ಯಾರು ಹೇಳು? ಅವರ ಸೋದರ ಮಾವ ತಿಮ್ಮಪ್ಪ. ವೆರಿ ಗುಡ್ ಕ್ಲಾಸ್. ಈಗ ಮುಂದಿನ ಪ್ರಶ್ನೆ. ಮಿರ್ಜಾ ಇಸ್ಮಾಯಿಲರಿಗೆ ಯಾವುದೋ ಒಂದು ವಿಷಯಕ್ಕೆ ತುಂಬಾ ಕಳವಳ ಆಗಿದೆ, ಆತಂಕ ಆಗಿದೆ. ಆ ವಿಷಯ ಯಾವುದು ಹೇಳು? ಅಂತ ದಿವಾನ್ ಹುದ್ದೆಯಲ್ಲಿದ್ದಂತಹ ಮಿರ್ಜಾ ಇಸ್ಮಾಯಿಲರನ್ನ ಡಿವಿಜಿಯವರು ಮಾತಾಡಿಸಲಿಲ್ಲ ಅನ್ನೋ ವಿಷಯಕ್ಕೆ ಅವರು ಅತ್ಯಂತ ಕಳವಳಗೊಂಡಿದ್ರು, ಆತಂಕಗೊಂಡಿದ್ರು. ಅಯ್ಯೋ, ವ್ಯಕ್ತಿ ಆತಂಕ ಮಾತಾಡಿಸಿಲ್ಲ. ಒಬ್ಬ ಉನ್ನತ ಹುದ್ದೆಯಲ್ಲಿರುವಂತಹ ವ್ಯಕ್ತಿ ಕೂಡ ಆ ರೀತಿ ಆತಂಕ ಪಡ್ತಾರೆ, ಅವ್ರು ಮಾತಾಡಲಿಲ್ಲ ಅಂದ್ರೆ ಅಂತ ವ್ಯಕ್ತಿಯ ವ್ಯಕ್ತಿತ್ವ ಎಂತದ್ದಾಗಿರುತ್ತೆ. ವೆರಿ ಗುಡ್ ಕ್ಲಾಸ್. ನೆಕ್ಸ್ಟ್ ಮೂರನೇ ಪ್ರಶ್ನೆ. ಡಿವಿಜಿಯವರು ಬೆಂಗಳೂರನ್ನು ಕಂಡದ್ದು ಯಾರ ಕೃಪೆಯಿಂದ ಹೇಳು? ಯಾರು? ರಸೂಲ್ ಖಾನ್ ಸ್ನೇಹಿತ. ವೆರಿ ಗುಡ್. ಅವರ ತಂದೆಯ ಸ್ನೇಹಿತ. ವೃತ್ತಿಯನ್ನು ಬಂಡಿ. ಯಾವ ಬಂಡಿ? ವೆರಿ ಗುಡ್. ಕುದುರೆಯ ಗಾಡಿ, ಜಟಕಾ ಗಾಡಿ ಅಂತೀವಲ್ಲ, ಆ ಜಟಕಾ ಗಾಡಿಯನ್ನ ಹೊಡಿತಕ್ಕಂತ ವೃತ್ತಿ. ತಂದೆಯ ಪರಮಾಪ್ತ ಸ್ನೇಹಿತ. ಆ ವ್ಯಕ್ತಿ ನೀವು ಓದಿಸ್ತಾ ಇದ್ರು ಪರವಾಗಿಲ್ಲ, ಅವ್ರ ಅಪ್ಪ ಅಜ್ಜಿ ಅಂತ ತೀರ್ಮಾನ ಮಾಡ್ಬಿಟ್ರು, ಓದ್ ನಿಲ್ಲಿಸ್ಬಿಡು ಸಾಕು, ಬೇರೆ ಕಡೆ ಹೋಗ್ಬೇಕಪ್ಪ, ಓದಕ್ಕೆ ಆಗಲ್ಲ, ನಿಲ್ಲಿಸ್ಬಿಡು ಅಂತಂದಾಗ, ಇಲ್ಲ ಇಲ್ಲ ನಾನು ಬಹಳ ಚುರುಕಾದ ಹುಡುಗ, ತುಂಬಾ ಜಾಣ ಇದ್ದಾನೆ, ನೀವು ಓದಿಸ್ತಾ ಇದ್ರು ಪರವಾಗಿಲ್ಲ, ನಾನು ಹೋಗಿ ಓದಿಸ್ತೀನಿ, ನಾನು ಅವನಿಗೆ ರೈಲಿಗೆ ಹತ್ತಿಸ್ತೀನಿ, ನಾನು ಖರ್ಚು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಾರೆ. ಕ್ಲಾಸ್. ಈಗ ಬಾಯ್ದರೆ ಓದ್ರೆ ಎಷ್ಟು ಹೇಳ್ಬೇಕು? ಸಾರ್ಥಕ ಬದುಕಿನ ಸಾಧಕ ಡಿವಿಜಿ. ಬರೆದವರು ಎನ್.ಎಸ್. ಲಕ್ಷ್ಮೀನಾರಾಯಣ ಭಟ್ಟ. ಡಿವಿಜಿ ಅವರು ತಮ್ಮೊಡನೆ ಮಾತು ನಿಲ್ಲಿಸಿಬಿಟ್ಟರೆಂದು ದಿವಾನ್ ಮಿರ್ಜಾ ಸಾಹೇಬರಿಗೆ ಕಳವಳವಾಗಿ ಹೋಗಿತ್ತು. ಆಪ್ತರೆದ್ದರು ಅದನ್ನು ತೋಡಿಕೊಂಡರು. ತಮ್ಮದು ಏನೂ ತಪ್ಪಿಲ್ಲ ಎಂದರು. ಅದಕ್ಕಾಗಿ ಅವರಿವರ ಮೂಲಕ ಪ್ರಯತ್ನ ಕೂಡ ಮಾಡಿದರು. ಆ ಕಾಲದ ದೊಡ್ಡ ದಿವಾನರನ್ನು ತಮ್ಮ ಸ್ನೇಹಕ್ಕಾಗಿ ಹೀಗೆ ಆತೊರೆಯುವಂತೆ ಮಾಡಿದ ವ್ಯಕ್ತಿಯೇನು ಸಾಮಾನ್ಯರೇ? ಹಾಗೆಂದು ಅವರೇನು ದೊಡ್ಡ ಡಿಗ್ರಿ ಪಡೆದವರಲ್ಲ. SSLC ಕೂಡ ದಾಟದ ಓದು. ಭಾರಿ ಶ್ರೀಮಂತರು ಎಂದರೆ ದಿನದ ಅಗತ್ಯ ಪೂರೈಸಿದ್ದೇ ಹೆಚ್ಚು ಎನ್ನುವಂತ ಕೆಲಸ. ಸರ್ಕಾರಿ ಉದ್ಯೋಗವಲ್ಲವಾಗಿ ದೊಡ್ಡ ಅಧಿಕಾರದ ಮಾತಂತೂ ಇಲ್ಲವೇ ಇಲ್ಲ. ಆದರೆ ಮೈಸೂರು ರಾಜ್ಯದ ಪರಮೋಚ್ಚ ಅಧಿಕಾರ ಹಿಡಿದಿದ್ದ ಮಿರ್ಜಾ ಸಾಹೇಬರು ಅವರ ಸ್ನೇಹ ತಪ್ಪಿತೆನಿಸಿ ದಿನಾಭ್ಯಾಸ ಮಾಡಿಸ್ತಾ ಇದ್ದೀನಿ. ಯಾವ್ದನ್ನ? ಕಾಡೋಂತ ಅಕ್ಷರನ ಕಲ್ತ್ಕೊಂಡ್ಬರ್ಬೇಕು. ನಿಧಾನಕ್ಕೆ ಬರ್ಬೇಕು, ಒಂದೊಂದು ಅಕ್ಷರ ಕೊಡ್ಸು. ಕಳವಳಗೊಂಡಿದ್ದರು. ಇಂಥ ಸತ್ವಶಾಲಿ ವ್ಯಕ್ತಿತ್ವ ಬಂದದ್ದು ಹೇಗೆ? ನೆಕ್ಸ್ಟ್ ಓದ್ಬೇಕು, ಸರಿಯಾಗಿ ಅಕ್ಷರಾಭ್ಯಾಸ ಮಾಡಬೇಕು, ಕಾಗುಣಿತಾಭ್ಯಾಸ ಮಾಡಬೇಕು. ಬೇರೆ ಕೈ ಬೇರೆ ಶೀಲ, ವಿವೇಕ, ನಿಸ್ಪೃಹತೆ, ಸ್ವಯಂ ಆರ್ಜಿತ
ಪ್ರಾಯರಾದ ಪ್ರಾಯರಾದ ಚೇತನ ಎಂದು ಡಿವಿಜಿ ಅವರನ್ನು ವರ್ಣಿಸಿದ್ದಾರೆ. ಈಗ ಇದೆಲ್ಲ ಓದಿದ್ರಲ್ಲ, ನಿಮ್ಗೇನಾದ್ರೂ ಸಂದೇಹ ಇಲ್ಲವ, ಚರ್ಚಿಸ್ತಕ್ಕಂಥ ವಿಷಯ ಇಲ್ಲವ, ಅಥವಾ ಪ್ರಶ್ನಿಸ್ತಕ್ಕಂಥ ವಿಷಯ ಇಲ್ಲವ? ಕೇಳ್ಬೋದು, ಕೇಳ. ಸಾರ್ವಜನಿಕ ಹಿತಾಸಕ್ತಿ ಅಂದ್ರೆ ಏನು? ಸಾರ್ವಜನಿಕ ಹಿತಾಸಕ್ತಿ. ಸಾರ್ವಜನಿಕ ಹಿತಾಸಕ್ತಿ ಅಂದ್ರೆ ಏನು ಹೇಳ್ತೀರಾ ಯಾರು? ಸಾರ್ವಜನಿಕರು ಅಂದ್ರೆ ಎಲ್ಲ ಜನರು. ಹಿತ ಅಂದ್ರೆ ಅವರೆಲ್ಲ ನೆಮ್ಮದಿಯಿಂದ ಸಮೃದ್ಧಿಯಿಂದ ಇರೋದು. ಆಸಕ್ತಿ ಅಂದ್ರೆ ಆಸಕ್ತಿ ಅಂದ್ರೆ ಹೆಚ್ಚಿನ ಆಸಕ್ತಿ ಅಂದ್ರೆ ಇಚ್ಛೆ ಅಂತ. ಇಚ್ಛೆ ಯಾವುದ್ರ ಬಗ್ಗೆ ಇಚ್ಛೆ ನೋಡಿಗ, ಇದಕ್ಕೆ ವಿರುದ್ಧ ಸಾರ್ವಜನಿಕ ಹಿತಾಸಕ್ತಿ ವಿರುದ್ಧ ಸ್ವಹಿತಾಸಕ್ತಿ. ಸ್ವ ಅಂದ್ರೆ ಸ್ವಂತ. ಕುತ್ಕೊಳ್ಳೋದು. ಈಗ ಒಬ್ಬ ವ್ಯಕ್ತಿ ಎಲ್ಲ ಹೋಗ್ತಿರ್ತಾನೆ, ಅವನಿಗೇನೋ ನೋಡಿದ ತಕ್ಷಣ ತಿನ್ಬೇಕು ಅಂತ ಅನ್ಸುತ್ತೆ, ಹೌದಾ? ಅದೇನದು ಸ್ವಹಿತಾಸಕ್ತಿ. ಒಳ್ಳೆ ಬಟ್ಟೆ ಹಾಕ್ಬೇಕು ಅಂತ ಅನ್ಸುತ್ತೆ, ಅದೇನದು ಸ್ವಹಿತಾಸಕ್ತಿ. ನಾನು ತುಂಬಾ ಚೆನ್ನಾಗಿ ಕಾಣಬೇಕು ಅಂತ ಅನ್ಸುತ್ತೆ, ಅದು ಸ್ವಹಿತಾಸಕ್ತಿ. ನನ್ನ ಹೊಲಕ್ಕೆ ಚೆನ್ನಾಗಿ ನೀರು ಬೀಳಪ್ಪ, ಬೋರ್ ಕೊರ್ಸಿದೆ ಅಂತ ಅನ್ಸುತ್ತೆ, ಅದ್ಯಾವುದು? ಬೆಳೆ ಬಹಳ ಚೆನ್ನಾಗಿ ನನ್ನ ಹೊಲದಲ್ಲಿ ಬರಲಪ್ಪ ಅಂತ ಅನ್ಸುತ್ತೆ, ಅದೇನದು ಸ್ವಹಿತಾಸಕ್ತಿ. ಅದೇ ಆಲೋಚನೆಗಳನ್ನ ಅಲ್ಲೇನೋ ಸುಂದರವಾಗಿ ಕಂಡಾಗ ನಮ್ಗೆಲ್ಲರಿಗೂ ಅದು ಸಿಕ್ಬಿಟ್ರೆ ಅಂತ ಯೋಚನೆ ಮಾಡಿದ್ರೆ ಅದು ಸಾರ್ವಜನಿಕ ಹಿತಾಸಕ್ತಿ. ಎಲ್ಲರ ಬೆಳೆಯೂ ಸಮೃದ್ಧವಾಗಿರ್ಲಪ್ಪ, ಎಲ್ಲರಿಗೂ ರೈತರಿಗೆ ನೀರು ದೋಸ್ಲಪ್ಪ ಅಂತ ಯೋಚನೆ ಮಾಡಿದ್ರೆ ಅದು ಸಾರ್ವಜನಿಕ ಹಿತಾಸಕ್ತಿ. ಗೊತ್ತಾಯ್ತಾ? ಈಗ ಹೇಳಿದ್ದು ತನ್ನೊಬ್ಬನನ್ನು ಬಿಟ್ಟು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸೋದೆ ಸಾರ್ವಜನಿಕ ಹಿತಾಸಕ್ತಿ ಅಂತ ಕರಿತೀವಿ. ಅಂತಹ ಇಚ್ಛೆ ಉಳ್ಳವರು, ಆಸೆ ಉಳ್ಳವರು ಆಗಿದ್ರು ಯಾರು? ಜೀವಿ. ಮತ್ತೇನಾದ್ರು ತೊಂದರೆ ಇದೆಯಾ? ಸ್ವಯಂ ಆರ್ಜಿತ ಪಾಂಡಿತ್ಯ. ನೋಡು, ಓದಿರೋದಕ್ಕೆ ಅನುಮಾನಗಳು ಬರ್ತವೆ, ಓದ್ಬೇಕು. ಸ್ವಯಂ ಆರ್ಜಿತ ಪಾಂಡಿತ್ಯ. ಏನು ಸ್ವಯಂ ಆರ್ಜಿತ ಪಾಂಡಿತ್ಯ ಅಂದ್ರೆ? ನೀನ್ ನನ್ನ ಕ್ವಶನ್ ಕೇಳ್ತೀನಿ, ಹೇಳ್ಬೇಕು ಕೆಲವೊಂದು. ಈಗ ನಾವು ಜ್ಞಾನವನ್ನ ಎಲ್ಲೆಲ್ಲಿಂದ ಪಡೆಯಬಹುದು, ಹೇಗೆಲ್ಲ ಪಡೆಯಬಹುದು? ಹೇಳಿ. ಪುಸ್ತಕದಿಂದ ಪಡೆಯಬಹುದು. ಬರೀ ಪುಸ್ತಕದಿಂದ ಅಷ್ಟೇ ಪಡೆಯಬಹುದಾ? ನಮ್ಮ ಆಲೋಚನೆಯಿಂದ ಪಡೆಯಬಹುದು. ಆಮೇಲೆ ಹುಲಿಗೆರೆ ಸೋಮನಾಥ್ ಒಂದ್ ಕಡೆ ಹೇಳ್ತಾರೆ, ನೋಡು ಎಷ್ಟು ಚೆನ್ನಾಗಿದೆ. ಕೆಲವೊಂದು ಬಲ್ಲವರಿಂದ ಕಲಿತು, ಕೆಲವೊಂದು ಶಾಸ್ತ್ರಗಳನ್ನು ಕೇಳುತ್ತ, ಕೆಲವೊಂದು ಮಾಡುವವರಿಂದ ಕಂಡು, ಕೆಲವೊಂದು ಸುಜ್ಞಾನದಿಂದ ನೋಡುತ್ತ, ಕೆಲವೊಂದು ಸಜ್ಜನ ಸಂಘದಿಂದ ಅರಿಯಲ್ ಸರ್ವಜ್ಞನಪ್ಪಂ ನರಂ ಫಲಂ ಪಳ್ಳ ಸಮುದ್ರವೈ ಹರಹರ ಶ್ರೀಚನ್ನ ಸೋಮೇಶ್ವರ. ಜ್ಞಾನ ಹೇಗೆಲ್ಲ ಪಡಿತೀವಿ ಅಂತ ಎಲ್ಲವೂ ಇದೆ ಅದರಲ್ಲಿ. ಕೆಲವೊಂದು ಬಲ್ಲವರಿಂದ ಕಲಿತು, ಕೆಲವನ್ನ ತಿಳಿದಂತವರಿಂದ ಕಲ್ತ್ಕೊಂಡ್ವಿ, ಕೆಲವೊಂದು ಶಾಸ್ತ್ರಗಳನ್ನು ಕೇಳುತ್ತಾರೆ, ಕೆಲವೊಂದು ಶಾಸ್ತ್ರಗಳನ್ನ ಕೇಳೋದ್ರಿಂದ ಕಲ್ತ್ಕೊಂತೀವಿ, ಕೆಲವೊಂದು ಮಾಡುವವರಿಂದ ಕಂಡು, ಕೆಲವರು ಮಾಡೋದನ್ನು ನೋಡಿ ಕಲ್ತ್ಕೊಂತೀವಿ, ಕೆಲವೊಂದು ಸುಜ್ಞಾನದಿಂದ ನೋಡುತ್ತಾನೆ, ಕೆಲವು ನಮ್ಮ ದಿವ್ಯ ದೃಷ್ಟಿಯಿಂದ ನೋಡಿ ಕಲ್ತ್ಕೊಂತೀವಿ, ಕೆಲವೊಂದು ಸಜ್ಜನ ಸಂಘದಿಂದ, ಇನ್ನು ಕೆಲವನ್ನ ಸಜ್ಜನರ ಸಹವಾಸದಿಂದ ತಿಳ್ಕೊಳ್ತೀವಿ. ಹೀಗೆ ಮಾಡಿದ್ದೇ ಆದ್ರೆ ಪ್ರತಿಯೊಬ್ಬ ಮನುಷ್ಯನು ಸರ್ವಜ್ಞನಾಗ್ತಾನೆ. ಅದಕ್ಕೊಂದು ಉಪಮೆ ಕೊಡ್ತಾರೆ, ಎಂತ? ಫಲವು ಪಳ್ಳ ಸಮುದ್ರವೈ ಹರಹರ ಶ್ರೀ ಚನ್ನ ಸೋಮೇಶ್ವರ. ಅಂದ್ರೆ ಹಲವಾರು ಹಳ್ಳಗಳು ಸೇರಿದ್ರೆ ಏನಾಗುತ್ತೆ? ಸಮುದ್ರನೇ ಆಗುತ್ತೆ ಅಲ್ವಾ? ಚಿಕ್ಕ ಚಿಕ್ಕ ತೊರೆಗಳಿಂದ ಹಳ್ಳ, ಹಳ್ಳಗಳಿಂದ ನದಿ, ನದಿಗಳಿಂದ ಸಮುದ್ರ. ಹಾಗಾದ್ರೆ ಸಮುದ್ರ ಆಗಿದೆ ಹೇಗೆ? ಹಳ್ಳಕೊಳ್ಳಗಳಿಂದಲೇ ಅಲ್ವೇ? ಫಲವು ಪಳ್ಳ ಎಲ್ಲ ಹಳ್ಳಗಳು ಸೇರ್ಕೊಂಡ್ರೆ ಸಮುದ್ರ ಆಗುತ್ತೆ. ಎಲ್ಲರ ಜ್ಞಾನ ಸೇರ್ಕೊಂಡ್ರೆ ನಾವು ಕೂಡ ಸರ್ವಜ್ಞನಾಗೋದು. ಅರ್ಥ ಆಯ್ತಾ?
ಸ್ವಯಂ ಆರ್ಜಿತ ಪಾಂಡಿತ್ಯ ಅಂದ್ರೆ ಸ್ವಂತವಾಗಿ ಅರಗಿಸಿಕೊಂಡಂತಹ, ಓದಿ ತಿಳ್ಕೊಂಡಂತಹ, ಅನುಭವದಿಂದ ಪಡ್ಕೊಂಡಂತಹ ಜ್ಞಾನ ಯಾರ್ದಾಗಿತ್ತು? ಡಿವಿಜಿಯವರದಾಗಿತ್ತು. ಈಗ ಮನೆ ಕೆಲಸ ಮುಂದಿನ ತರಗತಿಯಲ್ಲಿ ಮುಂದಿನ ಭಾಗವನ್ನು ನೋಡೋಣ. ಆಯ್ತಾ? ಮನೆ ಕೆಲಸ ಬರ್ಕೊಡ್ರಿ, ಪ್ರಶ್ನೆ ಬರ್ಕೊಡ್ರಿ. ರಸೂಲ್ ಖಾನ್ ಬೇಗ. ರಸೂಲ್ ಖಾನ್ ಡಿವಿಜಿ ಅವರ ವಿದ್ಯಾಭ್ಯಾಸಕ್ಕಾಗಿ ಸರಿಲ್ಲ, ಇಲ್ಲಿ ಬರೀತೀನಿ. ಪ್ರಶ್ನೆ ಒಂದು, ರಸೂಲ್ ಖಾನ್ ಡಿವಿಜಿ ಅವರ ವಿದ್ಯಾಭ್ಯಾಸಕ್ಕಾಗಿ ಮಾಡಿದ ಸಹಾಯವೇನು? ಒಂದು. ಎರಡನೇದು, ಡಿವಿಜಿ ಅವರ ಮೇಲೆ ಪ್ರಭಾವ ಬೀರಿದ ಇಬ್ಬರು ಮಹಾನ್ ವ್ಯಕ್ತಿ ಮಹಾನ್ ವ್ಯಕ್ತಿ ಅನ್ನೋದಕ್ಕಿಂತ ಇಬ್ಬರು